ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಂಜು ನಾಗರಾಜ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಹುರುಳಿ ಕಟ್ಟಿನ ಸಾಂಬಾರು ಮತ್ತು ಕಾಯಲ್ಲಿ ಹೇಗೆ ಮಾಡೋದಂತ ನೋಡೋಣ. ಇದನ್ನು ಹುರುಳಿ ತೊಕ್ಕು ಮತ್ತು ಹುರುಳಿ ಹೆಸರು ಆ ಥರ ಕೂಡ ಕರೀತಾರೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಬನ್ನಿ, ಹುರುಳಿ ಹೆಸರನ್ನ ಅಥವಾ ಹುರುಳಿ ಕಟ್ಟಿನ ಸಾಂಬಾರು ಹೇಗೆ ಮಾಡೋದು ನೋಡೋಣ. ನೋಡಿ, ನಾನಿಲ್ಲಿ ನೀರು ಕುಡಿಯೋ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟದಷ್ಟು ಹುರುಳಿ ಕಾಳು ತೊಗೊಂಡಿದ್ದೀನಿ. ನೋಡಿ, ಒಂದು ಮುಕ್ಕಾಲು ಲೋಟದಷ್ಟು ಹುರುಳಿ ಕಾಳು ತೊಗೊಂಡಿದ್ದೀನಿ. ಇದನ್ನು ಒಂದು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರಿಗೆ ಹಾಕ್ಬಿಟ್ಟು ವಾಶ್ ಮಾಡಿ ತೊಗೊಳೋಣ. ಇವಾಗ ತೊಳೆದ್ಬಿಟ್ಟು ತೊಗೊಳೋಣ. ಈ ಲೋಟದ ಅಳತೆಯಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ನಿಮ್ಮ ಕ್ವಾಂಟಿಟಿ ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ. ನೋಡಿ, ನಾನು ಇಲ್ಲಿ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದನ್ನು ನೆನೆಸಿಲ್ಲ, ನಾವು ಒಣೆಕಾಳು ಹಾಕೋದ್ರಿಂದ ನಾನಿನ್ನು ಸ್ವಲ್ಪ ಜಾಸ್ತಿನೇ ನೀರು ಸೇರಿಸ್ತಾ ಇದ್ದೀನಿ. ಒಂದು 5ರಿಂದ 6 ಲೋಟದಷ್ಟು ನೀರು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಇದನ್ನು ಸೇರಿಸ್ಬಿಟ್ಟು ನೋಡಿ, ಇವಾಗ ಒಂದು 5ರಿಂದ 6 ಲೋಟದಷ್ಟು ನೀರು ಸೇರಿಸಿದ್ದೀನಿ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಒಂದು 4ರಿಂದ 5 ವಿಷಲ್ ತೊಗೊಳ್ಳಿ. ನಾನಿಲ್ಲಿ 4 ವಿಷಲ್ ತೊಗೊತಿದ್ದೀನಿ. ಕುಕ್ಕರ್ ಪ್ರೆಷರ್ ಹೇಗಿದೆ ನೋಡಿಬಿಟ್ಟು ನೀವು ವಿಷಲ್ ತೊಗೊಳ್ಳಿ. ನಾನಿಲ್ಲಿ ಒಂದು 4 ವಿಷಲ್ ತೊಗೊತಿದ್ದೀನಿ. ಈ ವಿಷಲ್ ಆಗೋದಕ್ಕಿಂತ ಮುಂಚೆ ಬನ್ನಿ, ಇದು ಮಸಾಲೆಗೆ ಏನೇನು ಬೇಕೋ ಸಾಂಬಾರಿಗೆ ಅದನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, 1 ತುಂಡು ಚಕ್ಕೆ ತೊಗೊಂಡಿದ್ದೀನಿ, 1 ಏಲಕ್ಕಿ, ಒಂದು 4 ಲವಂಗ ತೊಗೊಂಡಿದ್ದೀನಿ, ಒಂದು 4ರಿಂದ 5 ಕಾಳುಮೆಣಸು ತೊಗೊಂಡಿದ್ದೀನಿ, 1 ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇಷ್ಟನ್ನು ಒಂದು ಕಡಾಯಿಗೆ ಹಾಕ್ಕೊಳ್ತಿದ್ದೀನಿ ನಾನು. ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ, ಅಂದರೆ ಹುರ್ಕೋಬೇಕಾಗತ್ತೆ. ಇದ್ರ ಜೊತೆಗೇ 2 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. 2 ಸ್ಪೂನು ಕೊತ್ತಂಬರಿ ಕಾಳು ಸೇರಿಸ್ಕೊಂಡಿದ್ದೀನಿ. ಮತ್ತು ಗರಂ ಮಸಾಲ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊತಿದ್ದೀನಿ. ಕಡಿಮೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಇಲ್ಲಾಂತಂದರೆ ಬೇಗ ಕಪ್ಪಾಗಿಬಿಡುತ್ತೆ. ಒಂದು ಹುರಿದ್ರೆ ಮತ್ತು ಇನ್ನೊಂದು ಕಪ್ಪಾಗಿಬಿಡುತ್ತೆ. ಸೊ ನೀವು ಮೀಡಿಯಮ್ ಫ್ಲೇಮಲ್ಲೇ ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಹುರಿದಿಟ್ಕೊಂಡಿದ್ದೀನಿ ನೋಡಿ. ಇವಾಗ ಮತ್ತೆ ಅದೇ ಕಡಾಯಿಗೆ ನಾನು ಮತ್ತೆ ಒಂದು ಇಡೀ ಆಗೋಷ್ಟು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು 5 ಎಸಲಷ್ಟು ಕರಿಬೇವು ತೊಗೊಂಡಿದ್ದೀನಿ. ಒಂದು 4ರಿಂದ 5 ಎಸಲು ತೊಗೊಂಡ್ರೆ ಸಾಕಾಗುತ್ತೆ. ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇರಲಿ. ನಿಮಗೆ ಹೆಂಗೆ ಬೇಕೋ ನೋಡಿ ಹುರ್ಕೊಳ್ಳಿ. ಆದಷ್ಟು ಫುಲ್ಲು ಕೆಂಪು ಕಪ್ಪಾಗೋವರೆಗೂ ಹುರ್ಕೊಬೇಡಿ. ಕೆಂಪಗಿದ್ದರೆ ಸಾಕಾಗುತ್ತೆ. ಇದಕ್ಕೆ ನೀವು ಆಯಿಲ್ ಬೇಕಾದರೂ ಹಾಕ್ಕೊಂಡು ಹುರ್ಕೋಬೋದು. ನೋಡಿ, ಇಷ್ಟು ಇದ್ದರೆ ಸಾಕಾಗುತ್ತೆ ನಮಗೆ. ನೋಡಿ, ಇದು ಕರಿಬೇವಾಗಿದೆ. ಇದನ್ನು ಮತ್ತೆ ನಾನು ಸಪ್ರೇಟ್ ಪ್ಲೇಟಿಗೆ ತೊಗೊಂಡಿದ್ದೀನಿ. ಇವಾಗ ನೋಡಿ, ಒಂದು 8ರಿಂದ 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಣಮೆಣಸಿನ್ಕಾಯಿ. ನೀವು ಖಾರಕ್ಕೆ ಅನುಗುಣವಾಗಿ ಖಾರ ಕಡಿಮೆ ಇದ್ದರೆ ಜಾಸ್ತಿ ತೊಗೊಳ್ಳಿ. ಇಲ್ಲ ಖಾರ ಜಾಸ್ತಿ ಇದೆ ಅಂತಂದರೆ ನೀವು ಕಡಿಮೆ ತೊಗೊಳ್ಳಿ. ಖಾರ ಕಡಿಮೆ ಇದೆ ಅಂದರೆ ಜಾಸ್ತಿ ತೊಗೊಳ್ಳಿ. ನೋಡಿ, ನನಗೆ ಅದಾಗಿದೆ ಒಣಮೆಣಸಿನ್ಕಾಯಿ ಹುರಿದಿರೋದು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ದೊಡ್ಡ ಸೈಜ್ ಈರುಳ್ಳಿಲಿ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿ ಆದರೆ 1 ಈರುಳ್ಳಿ ತೊಗೊಳ್ಳಿ. ನೋಡಿ, ಅದನ್ನು ಫ್ರೈ ಮಾಡ್ಕೊಂಡು ತೊಗೊಂಡಿದ್ದೀನಿ. ನಾನಿಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ. ಹಸಿ ಕಾಯೆಲ್ಲ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಅಷ್ಟೇ. ಜಾಸ್ತಿ ಹಾಕೊಂಡ್ರೂ ಚೆನ್ನಾಗಾಗಲ್ಲ. ಒಂದು 2 ಟೇಬಲ್ ಸ್ಪೂನಷ್ಟು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇದನ್ನು ಹುರಿದ್ಬಿಟ್ಟು ನಾನಿಲ್ಲಿ ತೊಗೊತಾ ಇದ್ದೀನಿ. ಈ ಎಣ್ಣೆ ಹಾಕಾದರೂ ಹುರ್ಕೋಬೋದು, ಹಂಗೆ ಆದರೂ ಹುರ್ಕೋಬೋದು. ನೋಡಿ, ನಾನು ಇಲ್ಲಿ ಹುರಿದಿರೋದ್ರದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಇಲ್ಲಿ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಗರಂ ಮಸಾಲ. ಮತ್ತು ಇಲ್ಲಿ ಶುಂಠಿ ತೊಗೊಂಡಿದ್ದೀನಿ 1 ಇಂಚಷ್ಟು. ಮತ್ತು ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾವು ಕಾಳು ವಿಷಲ್ ಕೂಗಿಸ್ಕೊಂಡಿದ್ವಲ್ಲ, ಒಂದು 3 ಸ್ಪೂನ್ ಆಗೋವಷ್ಟು, 3 ಟೇಬಲ್ ಸ್ಪೂನ್ ಆಗೋವಷ್ಟು ನಾನಿಲ್ಲಿ ಕಾಳು ತೊಗೊಂಡಿದ್ದೀನಿ. ಅದು ಹಾಕ್ಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ನೋಡಿ, ಈ ಪೇಸ್ಟು ನೀವು ತೀರಾ ದಪ್ಪ ಮಾಡ್ಕೊಬೇಡ್ರಿ. ಆದಷ್ಟು ನುಣ್ಣಗೆ ಮಾಡ್ಕೊಂಬನ್ನಿ. ಪೂರ್ತಿ ಪೇಸ್ಟ್ ಆಗಬೇಕು, ಆ ಥರ ಪೇಸ್ಟ್ ಮಾಡ್ಕೊಂಬನ್ನಿ. ನೋಡಿ, ಇಲ್ಲಿ ನಾನು ವಿಷಲ್ ಕೂಗಿಸ್ಕೊಂಡಲ್ವ ಕಾಳು ಸಪ್ರೇಟು ಮತ್ತು ಇದು ಕಟ್ಟು ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಬಸ್ತಿಟ್ಕೊಂಡಿದ್ದೀನಿ. ನಾವು ಈ ಕಟ್ಟಲ್ಲೇ ಸಾಂಬಾರು ಮಾಡೋದು. ಕಟ್ಟು ಸಪ್ರೇಟ್ ಮಾಡಿದ್ದೀನಿ ಮತ್ತು ಕಾಳು ಸಪ್ರೇಟ್ ಮಾಡಿದ್ದೀನಿ. ನಾನು ಒಗ್ಗರಣೆಗಿಲ್ಲಿ 1 ಟೊಮೊಟೊ ತೊಗೊಂಡಿದ್ದೀನಿ, ಚಿಕ್ಕ ಸೈಜ್ದು, ಮೀಡಿಯಮ್ಗಿಂತ ಚಿಕ್ಕ ಸೈಜ್ದು 1 ಟೊಮೊಟೊ.
ಒಂದು ಮೀಡಿಯಮ್ಗಿಂತ ಚಿಕ್ಕ ಸೈಜ್ದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಇಸ್ಲಾಗೋಷ್ಟು ಕರಿಬೇವು ತೊಗೊಂಡಿದ್ದೀನಿ. ಬನ್ನಿ ಒಗ್ಗರಣೆ ಮಾಡೋಣ. ನಾನೇನು ವಿಜಲ್ ಕೂಗಿಸ್ಕೊಂಡಿದ್ದೀನೋ ಅದೇ ಕುಕ್ಕರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಆಯಿಲ್ ಹಾಕಿದ್ದೀನಿ 1 ಸ್ಪೂನ್ ಆಗೋಷ್ಟು. ಇದಕ್ಕೇ ಒಂದು 1/4 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದಕ್ಕೇ ಕರಿಬೇವು ನಾವೇನು ಬಿಡಿಸಿಟ್ಕೊಂಡಿದ್ವಲ್ಲ ಆ ಕರಿಬೇವು ಹಾಕ್ತಾಯಿದ್ದೀನಿ. ಇದಕ್ಕೆ ಚೆನ್ನಾಗಿ ಫ್ರೈ ಮಾಡಿ ಸಾಸಿವೆ ಎಲ್ಲ ಸಿಡಿದ ಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈರುಳ್ಳಿನಷ್ಟು ಪೂರ್ತಿ ಫ್ರೈ ಆಗೋದೇನು ಬೇಡ, ಒಂದು ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ನೋಡಿ ಇದಕ್ಕೇ ನಾನು ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಟೊಮೊಟೊನೂ ಅಷ್ಟೇ ಕಡಿಮೆನೇ ಸಣ್ಣ ಹಾಕ್ಕೊಳ್ಳಿ, ಯಾಕಂದರೆ ಹುಳಿ ಹಾಕಿರ್ತೀವಲ್ವ. ನಾವು ಹುಳಿ ಹಾಕಿರೋದ್ರಿಂದ ನಾವು ತುಂಬ ದೊಡ್ಡ ಹಾಕಿದರೆ ಇನ್ನೂ ಹುಳಿ ಆಗಿಬಿಡುತ್ತೆ. ನೋಡಿ ಇವಾಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊತಿದ್ದೀನಿ. ನಾನು ರುಬ್ಬಕ್ಕೆ ಏನು ಮಾಡಿದ್ದೀನಿ ಅಂದರೆ ಕಟ್ಟಿರುತ್ತಲ್ವ, ಅದೇ ಕಟ್ಟನ್ನೇ ಹಾಕ್ಬಿಟ್ಟು ನಾನು ರುಬ್ಬಕ್ಕೆ ತಗೊಂಡಿದ್ದೀನಿ. ನೀವು ಎಕ್ಸ್ಟ್ರಾ ನೀರು ಹಾಕ್ಕೊಂಡ್ರೆ ನಿಮಗೆ ಟೇಸ್ಟು ಅಷ್ಟು ಚೆನ್ನಾಗಿ ಅನಿಸಲ್ಲ. ನೀವು ಅದೇ ಕಟ್ಟಲ್ಲೇ ರುಬ್ಕೊಳ್ಳಿ, ಚೆನ್ನಾಗಿ ಅನಿಸುತ್ತೆ ನಿಮಗೆ. ನೋಡಿ ಈ ಕಟ್ಟನ್ನು ಇವಾಗ ಏನು ಇಟ್ಕೊಂಡಿದ್ನಲ್ಲ ಖಾರ ರುಬ್ಬಿರೋದೆಲ್ಲ ಹಾಕ್ಬಿಟ್ಟು ಈ ಕಟ್ಟೇನಿತ್ತಲ್ಲ ಇದನ್ನು ಹಾಕ್ತಿದ್ದೀನಿ. ನಾನು ಆವಾಗಲೇ ಕಾಳು ಬೇಯಿಸುವಾಗಲೇ ಉಪ್ಪು ಹಾಕಿದ್ದೀನಿ. ಸೊ ಹಂಗಾಗಿ ನಿಮಗೆ ಉಪ್ಪು ಏನಾದರೂ ಅವಶ್ಯಕತೆ ಇದ್ದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನೋಡಿ ಇದು ಒಂದು ಕುದಿ ಬಂದರೆ ಸಾಕಾಗುತ್ತೆ ನಿಮಗೆ. ನೋಡಿ ಇವಾಗ ಕುದಿಲಿಕ್ಕೆ ಇಟ್ಟಿದ್ದೀನಿ. ನೋಡಿ ಕುದೀತಾ ಇದೆ. ಇವಾಗ ನಿಮ್ಮ ಇನ್ನೊಂದು ಸ್ವಲ್ಪ ಹೊತ್ತು ಒಂದರಿಂದ 2 ಕುದಿ, ಒಂದು ಹಾಕ್ಸಿದ್ರೂ ನಡೆಯುತ್ತೆ, ಕುದಿ ಬಂದರೂ ನಡೆಯುತ್ತೆ, ಇಲ್ಲ 2 ಕುದಿ ಬಂದರೂ ನಡೆಯುತ್ತೆ. ಒಟ್ಟು 1ರಿಂದ 2 ಕುದಿ ಬಂದರೆ ಸಾಕಾಗುತ್ತೆ. ಇದು ಸಾಂಬಾರು ರೆಡಿ ಆಯಿತು. ಇವಾಗ ಬನ್ನಿ ಇವಾಗ ಕಾಯಲ್ಲಿ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ ನಾವಿಲ್ಲಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕಾಳು, ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಾವು ಈ ಥರ ಕಾಳು ಸಪ್ರೇಟು ಮತ್ತು ಕಾಯಲ್ಲೇ ಸಪ್ರೇಟ್ ಮಾಡ್ಕೊಳ್ತೀವಿ. ಕೆಲವರು ಎಲ್ಲ ಮಿಕ್ಸ್ ಮಾಡ್ಕೊತಾರೆ, ನಾವಿಲ್ಲಿ ಸಪ್ರೇಟೇ ಮಾಡೋದು. ನೋಡಿ ಕಾಳು ಬಿಸಿ ಇತ್ತಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ, ಆರಿದ್ಮೇಲೆ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಪೂರ್ತಿ ಫೈನ್ ಪೇಸ್ಟ್ ಆಗಬೇಕು ಅಂತಲೇ ಇಲ್ಲ, ಪೂರ್ತಿ ನುಣ್ಣಗೆ ರುಬ್ಬೇಕಂತ ಏನಿಲ್ಲ, ತರ್ತರಿಯಾಗಿ ರುಬ್ಕೊಂಡ್ರು ನಡೆಯುತ್ತೆ. ನಾನಿಲ್ಲಿ ಕಾಯಲ್ಲಿಗೆ ಒಂದು ಓಳು ಕಾಯಲ್ಲಿ ಅರ್ಧ ತಗೊಂಡಿದ್ದೀನಿ. ಈ ಥರ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಮತ್ತೆ ತುರ್ಕೊಳೋದೇನು ಮಿಕ್ಸಿಲೇ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಈ ಥರ ತೊಗೊಂಡಿದ್ದೀನಿ. ನೋಡಿ ಫಸ್ಟು ನಾನು ಅದು ಫುಲ್ ಪುಡಿ ಆಗಲಿ ಅಂತೇಳ್ಬಿಟ್ಟು 1 ರೌಂಡು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಇದಕ್ಕೇ ನಾವು ಬೆಲ್ಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ತಿದ್ದೀನಿ. ಇದು ಆರ್ಗಾನಿಕ್ ಬೆಲ್ಲ, ಸೊ ಹಂಗಾಗಿ ಕಸ ಏನೂ ಇರಲ್ಲ ಅಂತೇಳ್ಬಿಟ್ಟು ಡೈರೆಕ್ಟ್ ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ಬೇರೆ ಬೆಲ್ಲ ತೊಗೊಂಡ್ರೆ ನೀವು ಕರಗಿಸ್ಬಿಟ್ಟು ಇದಕ್ಕೆ ಹಾಕ್ಕೊಂಡ್ರೂ ನಡೆಯುತ್ತೆ. ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಬರ್ತಿದ್ದೀನಿ. ಇದು ಫುಲ್ಲು ಚೆನ್ನಾಗಿ ಪೇಸ್ಟ್ ಆಗಬೇಕು. ನೋಡಿ ರುಬ್ಬಿದ್ದೀನಿ ಇವಾಗ. ನೋಡಿ ನಿಮಗೆ ತೆಳು ಬೇಕಂತಂದರೆ ನೀರು ಕೂಡ ಆ್ಯಡ್ ಮಾಡ್ಕೋಬೋದು, ಇಲ್ಲ ಸಾಕು ನಮಗೆ ಗಟ್ಟಿನೇ ಬೇಕು ಅಂತಂದರೆ ಇಷ್ಟಿದ್ರೆ ಸಾಕಾಗುತ್ತೆ. ನೋಡಿ ಅದೇ ಕಾಳು ರುಬ್ಬಿರೋದು ಮತ್ತು ಕಾಯಲ್ಲೂ ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ರೈಸಿಗೆ ಸಾಂಬಾರು ಹಾಕಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ಹೇಳಿ. ಥ್ಯಾಂಕ್ ಯು.